ಕೆಲಸದ ಹಣಕ್ಕೆ ಕತ್ತರಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಂಗಸದೊಡ್ಡೆ ಮಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಲಿಕಾರರಿಗೆ ಸರಿಯಾದ ಜಾಬ್ ಕಾರ್ಡ್ ನೀಡಿ ಕೆಲಸ ಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆ ವಿಭಾಗೀಯ ಅಧ್ಯಕ್ಷ ಬಸವರಾಜ ಸಾಸಲ್ಮರಿ ಕೃಷಿ ಕೂಲಿಕಾರರಿಗೆ ಕೆಲಸ ಕೊಡುವಂತೆ ಒತ್ತಾಯಿಸಿದ್ದಾರೆ. ಅಂಗಸದೊಡ್ಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಕೂಲಿ ಪ್ರಧಾನ ಕುಟುಂಬಗಳಿದ್ದು ಅವರು ನಿತ್ಯದ ಜೀವನ ನಡೆಸಬೇಕಾದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಬರುವ ಕೂಲಿ ಕೆಲಸವನ್ನ ಅವಲಂಬಿಸಿದ್ದಾರೆ. ಆದರೆ ಈ ಯೋಜನೆ ಸರಿಯಾಗಿ ಉಪಯೋಗವಾಗುತ್ತಿಲ್ಲ. ಬೇಕಾಬಿಟ್ಟಿ ಕೆಲಸ ಕೊಟ್ಟು 7 ದಿವಸ ಕೆಲಸ ಮಾಡಿಸಿಕೊಂಡು 6 ದಿವಸ ಅಬ್ಸೆಂಟ್ ಆಗ್ತಿದ್ದಾರೆ. ವಾರದಲ್ಲಿ 1 ದಿವಸ ಕೆಲಸ ಕೊಟ್ಟು ಹಾಜರಿ ಹಾಕಿ ಕೂಲಿಕಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇದೇ ರೀತಿ ಅಂಗಸದೊಡ್ಡಿ ಗ್ರಾಮ ಪಂಚಾಯಿತಿಯಲ್ಲಿಯೂ 400 ಜನ ಕೂಲಿಕಾರರಿಗೆ ಸರಿಯಾದ ಕೆಲಸ ಕೊಟ್ಟಿಲ್ಲ. ಹಳ್ಳ ಮತ್ತು ಕೆರೆಗಳಲ್ಲಿ ಹೂಳೆತ್ತುವ ಕೆಲಸ ಪಂಚಾಯಿತಿಗೆ ಯಾಕೆ ಬೇಕು? ಆ ಕೆಲಸ ನೀರಾವರಿ ಮತ್ತು ಸಣ್ಣ ನೀರಾವರಿ ಇಲಾಖೆ ಮಾಡಿಸಬೇಕು. ಸಂಬಂಧಪಟ್ಟ ಸಿಎಸ್ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರಿಯಾದ ಕೆಲಸ ಸಿಗದೆ ಗ್ರಾಮೀಣ ಪ್ರದೇಶದ ಜನರು ಬೆಂಗಳೂರು, ಮಂಗಳೂರು ನಗರಗಳತ್ತ ಕೆಲಸ ಆರಿಸಿಕೊಂಡು ಹೋಗುತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಕೂಲಿಕಾರರಿಗೆ ಕೆಲಸ ಕೊಡಬೇಕು. ಸಂಬಂಧಪಟ್ಟ ಸಿಎಸ್ ತಾಲೂಕು ಪಂಚಾಯಿತಿ ಅಧಿಕಾರಿ ಕೂಡಲೇ ಈ ಬಗ್ಗೆ ನಿಗಾವಹಿಸಿ ಅಂಕಸದೊಡ್ಡಿ ಮಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮಗಳಲ್ಲಿರುವ ಕೂಲಿಕಾರರಿಗೆ ಕೆಲಸ ಒದಗಿಸಿಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಸಂಘಟನೆಯಿಂದ ಸಿಎಸ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೆರಾವ್ ಹಾಕಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಬಸವರಾಜ ಸಾಸಲ್ಮರಿ, ಈರಪ್ಪ ಕೊಣಕಲ್ಲೂರು, ಮರಿಸ್ವಾಮಿ ಮುದಬಾಳ್ ಮತ್ತು ಸ್ಥಳೀಯ ಕೂಲಿಕಾರರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯ ಅಂಗಸದೊಡ್ಡಿ ಮತ್ತು ಮಟ್ಟೂರು ಗ್ರಾಮ ಪಂಚಾಯತಿ ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಕೂಲಿಕಾರರಿಗೆ ಕೂಲಿ ಕೆಲಸವನ್ನು ಒದಗಿಸದೆ ಅವ್ರಿಗೆ ಏನಪ್ಪ ಅಂದ್ರೆ 7 ದಿನ ಕೆಲಸ ಮಾಡಿದ ಮೇಲೆ ಹಾಜರಾಕ್ಯಂದು ನೀವು ಕೆಲಸನೇ ಮಾಡಿಲ್ಲ ಅಂಥೇಳಿ ಆಬ್ಸೆಂಟ್ ಮಾಡಿಬಿಡೋದು, ಜೀರೋ ಮಾಡಿಬಿಡೋದು. ಮತ್ತು ನಿಮಗೆ ಕೆಲಸ ಬೇಕಪ್ಪ ಅಂದ್ರೆ ಮತ್ತೆ ಅರ್ಜಿ ಕೊಡ್ರಿ, ಮತ್ತೆ 7 ದಿನ ಕಾಯಬೇಕು. ಮತ್ತು 7 ದಿನ ಆದಮೇಲೆ ಜೀರೋ ಮಾಡಿಬಿಡೋದು, ನೀವೇನು ಕೆಲಸ ಮಾಡಿಲ್ಲ ಅಂತ. ಅದಕ್ಕೆ 1 ದಿನ ಕೆಲಸ ಕೊಡೋದು, 1 ದಿನ ಹಾಜರಾತಿ ಹಾಕೋದು, 7 ದಿನದ 1 ದಿನ ಹಾಕಿ 6 ದಿನ ಆಬ್ಸೆಂಟ್ ಮಾಡೋದು. ಸುಮಾರು 400 ಜನ ಅಂಗಸದೊಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಯಾರ. ಅಂಗಸದೊಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸನೇ ಕೊಟ್ಟಿಲ್ಲ. ಮಾರ್ಚ್ಲಿಂದ ಇಲ್ಲಿವರೆಗೆ ಅಂಗಸದೊಡ್ಡಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಕೊಟ್ಟಿಲ್ಲ ಜನರಿಗೆ. ಮತ್ತು ಈ ಮಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ 400 ಜನರಿಗೆ ಆಬ್ಸೆಂಟ್ ಮಾಡಿದ್ದಾರೆ. 1 ದಿನ ಹಾಜರಾಕಿ 7 ದಿನದಲ್ಲಿ 1 ದಿನ ಹಾಜರಾಕಿ 6 ದಿನ ಆಬ್ಸೆಂಟ್ ಮಾಡಿದ್ದಾರೆ 400 ಜನರಿಗೆ. ಈಗ 4 ಜನ ನಾವು ಈಗ PDO ಜೊತೆಗೆ ನಾವು ಚರ್ಚೆ ಮಾಡಿದ್ವಿ, ಶರಣಬಸವ ಆ ಸಾವಿರ ಜೊತೆಗೆ. ಅವರು ಇಲ್ಲ, ನಾವು ಕೆಲಸನೇ ಮಾಡಿಲ್ಲ. ಮತ್ತು ಕೆಲಸ ಮಾಡಿಲ್ಲ ಅಂದ್ರೆ ನೀವು 1 ದಿನದ್ದು ಯಾಕೆ ಹಾಕಿದ್ರಿ? 6 ದಿನ ಆಬ್ಸೆಂಟ್ ಮಾಡ್ತಾರೆ, 1 ದಿನ ಹೆಂಗೆ ಅವ್ರೇನು ತೆಗೆದು ಮಾಡಿದ್ರು? ಅವತ್ತು ಏನು ಕೆಲಸ ಮಾಡಿಲ್ಲ. ಅದಕ್ಕೆ ನೀವು ಕೆಲಸ ತಗೋಬೇಕು. ಈ ಬ್ಯಾಸ್ಗೆ ದಿನದಲ್ಲಿ ಅವರಿಗೆ ಬ್ಯಾಸ್ಗೆ ಜಾಸ್ತಿ ಬಿಸಿಲಿರೋದ್ರಿಂದ ಬೆಳಿಗ್ಗೆ ಅವ್ರಿಗೆ 8 ಗಂಟೆಗೆ ಕೆಲಸ ತಗೊಂಡು 1-1:30ಗೆಲ್ಲ ನಿಮ್ಮ ಆಫೀಸು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಅವ್ರಿಗೂ ಸಹ ರೂಲ್ಸನ್ನ ಅಳವಡಿಸ್ಬೇಕು. ಅವರಿಗೆ 1:15ರಿಂದ ಅವ್ರಿಗೆ ಕೆಲಸ ಬಿಡಿಸೋಂಥ ಇದು ಕೆಲಸ ತಗೋಬೇಕು. ನಂತರ ಅವ್ರಿಗೇನಾದ್ರಿ, ಈಗ ಹಳ್ಳದಾಗ ಹೂಳೆತ್ತ ಕೆಲಸ ತಗೊಬೋದು. ನಿಮ್ಗೆ ಯಾಕೆ ಹಳ್ಳ ಹೂಳೆತ್ತಕ್ಕೆ PDOಗೆ ಏನು ಪವರ್ ಇದೆ? ಸಣ್ಣ ನೀರಾವರಿ ಇಲಾಖೆಯವ್ರು ಮಾಡಬೇಕು, ನೀರಾವರಿ ಇಲಾಖೆಯವ್ರು ಮಾಡಬೇಕು. ಅದರಲ್ಲಿ PDO ಮಾಡ್ತಾ ಇದ್ದಾರಲ್ಲ, ಅದು ತಪ್ಪು. ಕೆರೆ ಹೂಳೆತ್ತಬೇಕಾದ್ರೆ ಸಣ್ಣ ನೀರಾವರಿ ಇಲಾಖೆಯವ್ರು ಮಾಡಬೇಕು. ಇವ್ರು PDO ಯಾಕೆ ಮಾಡ್ತಾರ? ಇವ್ರು ಸಣ್ಣ ನೀರಾವರಿ ಇಲಾಖೆಯವ್ರಿಗೆ ಮಾತಾಡ್ರಿ. ಸಣ್ಣ ನೀರಾವರಿ ಇಲಾಖೆಯವರು ಅಲ್ಲಿ ಅದನ್ನು ಅಭಿವೃದ್ಧಿ ಕೆಲಸ ತೆಗೆದುಕೊಳ್ಳಬೇಕು. ಆದರೆ PDO ಮಾಡ್ತಾರೆ, ಇದು ತಪ್ಪಲ್ಲ. ಈಗ ಕೃಷಿ ಹೊಂಡನಾಗ PDO ಮಾಡೋಕ್ಕಿಲ್ಲ, ಅಲ್ಲಿ ಕೃಷಿ ಇಲಾಖೆಯವ್ರು ಮಾಡ್ತಾರೆ, ಫಾರೆಸ್ಟ್ ಇಲಾಖೆ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಸಣ್ಣ ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಕೆರೆ ಅವ್ರು ಮಾಡಬೇಕು. ಅಲ್ಲಿ ಮಾಡಲಾರ್ದೇ ಈ ರೀತಿ ಅನ್ಯಾಯ ಆಗ್ತದ. ಆ ಇಲಾಖೆ ಜವಾಬ್ದಾರಿ ಇವ್ರು ತಗೊಂಡ್ರೆ ಹೆಂಗೆ? ಇದು ಅನ್ಯಾಯ ಆಗ್ತದ. ಅಲ್ಲಿ ಈಗ ಜನರಿಗೆ ಕೆಲಸ ಕೊಡಬೇಕು ಎಲ್ಲ ಕಡೆಗೆ. ಇಲ್ಲಿ CS ನಾನೇನು ಹೇಳ್ತೀನಿ, CS-ನೇ ಮೀನಾ ಮಿಸ್ಕಿ ಮಾಡ್ತಾ ಇದ್ದಾನೆ. ರಾಜಕೀಯವರು ಮಾತು ಕೇಳ್ತಾನೆ. ಇಲ್ಲಿರೋಂಥ CS ಏನಪ್ಪ ಅಂದ್ರೆ, ಇಲ್ಲಿ ಇಬ್ಬಿಬ್ಬರು ಮಿನಿಸ್ಟ್ರ್ ಇದ್ದಾರೆ. ಆ ಇಬ್ಬರು ಮಿನಿಸ್ಟ್ರು ಒಂದು ಕಡೆ ಹೇಳೋದು, ಒಂದು ಕಡೆ ಹಿಡ್ಕೊಂಬೋದು, ಒಂದು ಕಡೆ ಹೇಳೋದು ಹಿಡ್ಕೊಂಬೋದು. CS ಕೆಲಸ ಮಾಡೋಕ್ಕೆ ಸಮಯ ಅವ್ರು ಬಿಡ್ತಾ ಇಲ್ಲ.
ಇಲ್ಲಿ ಪರಿಸ್ಥಿತಿ ಹಿಂಗಿದೆ. ಅದಕ್ಕೆ ತಾವು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇದಕ್ಕೆ ನಮ್ಮ ರಾಯಚೂರು ಜಿಲ್ಲೆದ್ದು ಇಲ್ಲಿ ಈ ಹಿಂದೆಯೇ ಅವರು ಶುಕ್ಲಾ ಸಾಹೇಬರು CS ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಜಿಲ್ಲೆದ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಅಭಿವೃದ್ಧಿಗೆ ತಾವು ಇಲ್ಲಿರೋಂಥ CS ಗೆ ಡೈರೆಕ್ಷನ್ ಕೊಟ್ಟು ನೀವು ಇಲ್ಲಿ ಕೆಲಸ ತಗೋಬೇಕು. CS ಏನಾಗಿದೆ ಅಂದ್ರೆ ಅದನ್ನ ಭೇಟಿ ಆಗೋದ ಮಹಾರಾಜನ ಭೇಟಿ ಆದಂಗೆ ಆಗ್ತದ. ಮಹಾರಾಜ ಹಂಗೆ ಭೇಟಿ ಆಗ್ಬೇಕು. ಇಲ್ಲ ರೀ ಈಗಿಲ್ಲ ಅಲ್ಲಿ ತೆಳಗಿನ ಆಫೀಸರ್ನ ಭೇಟಿ. ತೆಳಗಿನ ಆಫೀಸರು ಇಲ್ಲೇ ಇದ್ದು ಅವ್ರು ಏನಾಗ್ಯಾರ ಅಂದ್ರೆ ಅವರು MLA MP ರಾಜಕೀಯ ಮಾಡಿಕೊಂತ ಅವರು ತಿರುಗಾಡ್ತಾರೆ. ಇಲ್ಲಿ ಪರಿಸ್ಥಿತಿ ರಾಯಚೂರು ಜಿಲ್ಲೆಯಲ್ಲಿ ಕೂಲಿಕಾರರ ಕೆಲಸ ಭಾಳ ಹದಗೆಟ್ಟಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನೈತಪ್ಪ ಅಂದ್ರೆ ಅದು ಹೆಸರಿಗೆ ಐತೆ, ಜನರಿಗೆ ಕೆಲಸಕ್ಕಿಲ್ಲ. ಜನರಿಗೆ ಬದುಕೋದಕ್ಕಾಗಿ 3 ತಿಂಗಳ ಈ ಒಂದು ಕೆಲಸ ಕೈಗೆತ್ತಿಕೊಂಡು ಕೆಲಸ ಕೊಡಬೇಕು. ಅವ್ರಿಗೆ ಏನಪ್ಪ ಅಂದ್ರೆ ಈಗ ಕೆಲಸ ಇಲ್ಲ, ಈ ಕೆಲಸ ಕೊಡಬೇಕು. ಇಲ್ಲದಿದ್ದರೆ ನಾವು ಏನಪ್ಪ ಅಂದ್ರೆ ಎಲ್ಲಿ CS ಕಾಣ್ತಾನ ಅಲ್ಲಿ ಮುತ್ತಿಗೆ ಹಾಕೋಂಥದ್ದು ಮತ್ತು ಗೆರವು ಮಾಡೋಂಥದ್ದು ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ N ಮೂರ್ತಿ ಸ್ಥಾಪಿತ ವಿಭಾಗೀಯ ಸಮಿತಿ ಬಸವರಾಜ ಶಾಸನ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಈರಪ್ಪ ಕುಣೇಕಲ್ಲೂರು ತಾಲೂಕಾಧ್ಯಕ್ಷರು, ಮರಿಸ್ವಾಮಿ ಮುದುವಾಳ ಪ್ರಧಾನ ಕಾರ್ಯದರ್ಶಿ, ಹಲವಾರದವರು ಈ ಒಂದು ಗ್ರಾಮದವ್ರು ಇದ್ದಾರೆ. ಅದಕ್ಕೆ ದಯವಿಟ್ಟು ಈ ಕೂಲಿ ಕೆಲಸ ಕೊಡೋಂಥ ಅದರಲ್ಲಿ ತೊಡಗಬೇಕು. ನಾನು ಬೇಕೇ ಬಿಟ್ಟು ಜಾಬ್ ಮಾಡಿದ್ರೆ ನಾವು ಇಲ್ಲಿ CS ಬಿಡೋಗಲ್ಲ, PDO ಬಿಡೋಗಲ್ಲ, ಯಾರನ್ನೂ ಬಿಡೋಗಲ್ಲ. ಜನರಿಗೆ ಕೆಲಸ ಕೊಡಬೇಕು. ಕೆಲಸ ಕೊಡೋಂಥ ಕೆಲಸ ಕೈಗೆತ್ತಿಗೆಬೇಕು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಹೇಳಬೇಕು, ಜನರಿಗೆ ಕೆಲಸ ಕೊಡ್ಬೇಕಂತ ಹೇಳ್ತಾ, ಒಂದು ವೇಳೆ ತಾವು ಇದರಲ್ಲಿ ನಿಷ್ಕಾಳಜಿ ವಹಿಸಿದ್ರಿ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಮಿಷನರ್ ಆಗಿರ್ಬೋದು, ಯಾರೇ ಇರಲಿ, ಇಲ್ಲಿ ಬರೋಂಥ ಸಚಿವರಾಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಸಚಿವರು ಇವರು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಬರೀ ಮಾತಾಡೋದ್ರಿಂದ ನಡೆಯೋದಿಲ್ಲ. ಇಲ್ಲಿ ಜನರಿಗೆ ಕೆಲಸ ಕೊಡ್ಬೇಕಂತ ಹೇಳ್ತಾ, ಮತ್ತು ಒಂದು ವೇಳೆ ನೀವು ಇದನ್ನು ನಿಷ್ಕಾಳಜಿ ಮಾಡಿದ್ರೆ ಉಸ್ತುವಾರಿ ಸಚಿವರನ್ನ ಕಂಡಲ್ಲಿ ಗೆರವು ಮಾಡಬೇಕಾಗ್ತದ ಒಂದು ಆಗ್ರಹಪಡಿಸ್ತೀವಿ ದಲಿತ ಸಂಘರ್ಷ ಸಮಿತಿಯಿಂದ ಅಂತ ಹೇಳ್ತಾ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ. ಬ್ಯೂರೋ ರಿಪೋರ್ಟ್ ಬಾಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.